ನಮ್ಮ ಸೂರಿ ಸಂತೆ ಚಾನೆಲ್ ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ನಾವು ಮಳೆಗಾಲ ಅಥವಾ ಚಳಿಗಾಲ ಬಂದ್ರೆ ಕಡಲೆಪುರಿ ಜೊತೆ ಮಿಕ್ಸರ್ ಹಾಕೊಂಡು ತಿಂತೀವಿ, ಬೇರೆ ಬೇರೆ ತರ ಖಾರಗಳು ತಗೋತೀವಿ. ಆದ್ರೆ ಈ ಮಾಸ್ ಲೆವೆಲ್ ಅಲ್ಲಿ ಈ ಮಿಕ್ಸರ್ನ ಅಥವಾ ಖಾರನ ಹೇಗೆ ರೆಡಿ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಬನ್ನಿ ಇವತ್ತು ಆ ತರ ಮಿಕ್ಸರ್ನ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಈ ತರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮಿಕ್ಸರ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಏನು ಹೆಸರು? ತಿರುಮಲೇಶ್. ಯಾವ್ರಿಂದ? ತಮಿಳ್ನಾಡು. ತಮಿಳ್ನಾಡು ಯಾವ್ದು? ಕೃಷ್ಣಗಿರಿ. ಕೃಷ್ಣಗಿರಿ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ಅವು ಈ ವರ್ಷ ಒಂದು 10 ವರ್ಷ 10 ವರ್ಷದಿಂದ. 12 ವರ್ಷ ಆಯ್ತು. 12 ವರ್ಷ. ಏನೇನ್ ಮಾಡ್ತೀರಾ ನೀವು? ಖಾರ ಐಟದಲ್ಲಿ ಎಲ್ಲ ಮಾಡ್ತೀವಿ. ಎಲ್ಲ ಖಾರ ಐಟಮ್. ಸ್ವೀಟ್ ಐಟಮ್ಸ್ ಇದನ್ನು ಅಷ್ಟೊಂದು ಬರಲ್ಲ ಸರ್. ಸ್ವಲ್ಪ ಮಾಡ್ತೀವಿ. ಹಣ್ಣು ಐಟಮ್, ಲಡ್ಡು, ಬಾದುಷಾ, ಹಾ ಈ ತರ ಜಾಮೂನು. ಮೊದ್ಲಿಂದ ಇದೇ ಅಂಗಡಿ ಮಾಡೋದಲ್ಲ ನೀವು? ಮೊದ್ಲಿಂದ ಇದೇ ಅಂಗಡಿಲೇ ಮಾಡೋದು? ಇಲ್ಲ, ನಾವು ತಮಿಳ್ನಾಡಲ್ಲೇ ಒಂದು 3-4 ವರ್ಷ ತಮಿಳ್ನಾಡಲ್ಲೇ ಮಾಡೋದು. 6 ವರ್ಷ. ಬೆಂಗಳೂರು ಬಂದು ಈಗ ಒಂದು 4-5 ವರ್ಷ ಆಯ್ತು. 4-5 ವರ್ಷದಿಂದ ಇದೆ ಅಂಗಡಿ? ಇಲ್ಲ, 2 ವರ್ಷ ಆಯ್ತು ಇಲ್ಲಿ ಬಂದು. ಏನು ಓದಿದ್ದೀರಾ ನೀವು? SSLC.
ಈಗ ಎಸ್ ಎಲ್ ಸಿ ಆದ್ಮೇಲೆ ಬೇರೆ ಓದ್ಬೇಕು ಅನ್ಸಿಲ್ವಾ? ಓದಕ್ ಬಂದಿಲ್ಲ. ಕುಕಿಂಗ್ ಸೈಡ್ ಇಷ್ಟ ಆಯ್ತು ಹಂಗಾಗಿ ನನ್ ಮಾವ ಒಬ್ರು ಈ ಕೆಲಸ ಮಾಡ್ತಾರ. ಹಾ ಹಾ ಅವರು ಬಾ ಸುಮ್ನೆ ಮನೇಲಿ ಸುಮ್ನೆ ಇದ್ದ. ಹಾ ಬಾ ಕರ್ಕೊಂಡು ಹೋಗಂದ ಬಾ ಅಲ್ಲಿ ಹೋಗಿ ಅಲ್ಲಿ ಹಂಗೆ ಹಿಂಗೆ ಇದಾಗಿ. ಅಂದ್ರೆ ನಿಮ್ ಮಾವ ಅವ್ರ ಜೊತೆ ಹೋಗಿ ಕಲ್ತ್ಕೊಂಡ್ರು ಅದು. So ನೋಡ್ತಾ ನೋಡ್ತಾ ಹಂಗೆ ನಿಮ್ಗೂ ಇಷ್ಟ ಆಯ್ತು. ಹಂಗೆ ನಂದು ಹಂಗೆ ನಂದು. ನಿಮ್ಮ ತಂದೆ ತಾಯಿ ಎಲ್ಲ ಊರಲ್ಲಿದ್ದಾರೆ. ನೀವು ಒಬ್ಬರೇ ಮಗನಾ? ಇಲ್ಲ ನನ್ ತಮ್ಮ ಇದ್ದಾರೆ. ನನ್ನ ತಮ್ಮ ಇಬ್ಬರು ಅಕ್ಕ ಇದ್ದಾರೆ. ತಮ್ಮ ಏನ್ ಮಾಡ್ತಾರೆ? ನಮ್ಮ ಊರಲ್ಲಿ ಕಂಪನಿಗೆ ಹೋಗ್ತಾರೆ. ಅಲ್ಲಿ ಮಿಸ್ಸಸ್ ಎಲ್ಲ ಅಲ್ಲೇ ಊರಲ್ಲೇ? ಇಲ್ಲ ಇಲ್ಲಿ ಇದ್ದಾರೆ, ಫ್ಯಾಮಿಲಿ ಎಲ್ಲ ಇಲ್ಲಿ. ಹೌದು, ನಿಮ್ ಫ್ಯಾಮಿಲಿ ಇಲ್ಲೇ ಇದಾರಾ? ಹೌದು, ಇವ್ರ ಅಪ್ಪ ಅಮ್ಮ ಇದ್ದಾರೆ. ನಮ್ಮ ಅಕ್ಕ ಎಲ್ಲ ಮದುವೆ ಆಯ್ತಲ್ಲ. ಎಲ್ಲ ಊರಲ್ಲಿ. ಇಷ್ಟೆಲ್ಲ ನಿಮ್ಗೆ ಗೊತ್ತಿರೋದ್ರಿಂದ ನಿಮ್ಗೆ ಬೇರೆ ಅಂಗಡಿ ಮಾಡ್ಬೇಕು ಅಂತ ಅನ್ಸಿಲ್ವಾ? ಅಂಗಡಿನ ಹಾ ಅನ್ಸುತ್ತೆ. ನಮ್ ದುಡಿಯೋದು ನಮ್ಗೆ ಕಟ್ಟಿಗೆ ಕರೆಕ್ಟ್ ಇರ್ತದೆ. ಹಾ ಹಾ ಅದನ್ನು ಸೇರ್ಸ್ ಮಾಡ್ಬೇಕು ನಾವು. ಹಾ ಟೈಮ್ ಬಂದ್ರೆ ಮಾಡ್ಬೇಕು. ಹಾ ಸ್ವಲ್ಪ ನಮ್ ಕಮಿಟ್ಮೆಂಟ್ ತೀರಿದ ಮೇಲೆ ಧೈರ್ಯವಾಗಿ ಏನೋ ಒಂದು ಮಾಡ್ಬೋದು. ಎಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ಅದೇ ಇದೇ ಇಟ್ಕೊಂಡು ನಾವು ಬಂಡವಾಳ ಹಾಕಿ ಇದ್ ಮಾಡಿದ್ರೆ ಏನಿದೆ. ಈಗ ನಿಮ್ ಮಿಸ್ಸಸ್ ಅವ್ರ ಸಪೋರ್ಟ್ ಎಲ್ಲ ಇದೆಯಾ ಈಗ? ಐತದೆ, ಅದು ಈ ತರ ಮಾಡ್ತಾರೆ. ಅಥವಾ ಅವರು ನಮ್ ಜೊತೆ ಸ್ಕೂಲಿಗೆ ಬನ್ನಿ ವರ್ಕ್ ಮಾಡೋಣ ಅಂತ ಏನ್ ಕರೆಯಲ್ಲ? ಅವ್ರು ನಮ್ ಸ್ಕೂಲ್ಗೆ ಒಂದ್ ಅಲ್ಲೇ ವರ್ಕ್ ಮಾಡೋಣ ಏನಲ್ಲ? ಕೆಲಸ ನಾವೇ, ಅವ್ರ ಕೆಲಸ ಅವರು. ಹೌದು. ಇಷ್ಟೆಲ್ಲ ಇಲ್ಲಿ ಹೊರಗಡೆ ಮಾಡ್ತಿರಲ್ಲ, ನಿಮ್ ಮನೆಗ್ ಬೇಕಂದ್ರೆ ನೀವೇ ಮಾಡ್ಕೊಟ್ರೆ ಹೇಗೆ? ಮನೇಲಿ ನೀವೇ ಮಾಡ್ಕೊತೀರ? ಫಂಕ್ಷನ್ ಅದು ಇದು ತಿನ್ಬೇಕು ಅನ್ಸ್ದಾಗ ಊರಲ್ಲಿ ಯಾರನ್ನ ಕೇಳಿದ್ರೆ ಆತರ ಕೇಳಿದ್ರೆ ಮಾಡ್ಕೊತೀರ? ನಿಪ್ಪಟ್ಟು ಚಟ್ನಿ ಈ ತರ ಕೇಳ್ತಾರ. ಹಾ ಹಾ ಅದು ಮಾಡಿ ಏನೋ ಸ್ವೀಟ್ ಮನೆಗೆ ಫಂಕ್ಷನ್ ಇದ್ರೆ ಸ್ವೀಟ್ ಆ ತರ ಮಾಡ್ತೀವಿ. ಏನ್ ಸ್ವೀಟ್ ಮಾಡ್ತೀರಾ ನೀವು? ಏನೋ ಲಡ್ಡು, ಬಾದುಷ, ಈ ತರ ಜಾಮೂನು ಈ ತರ ಸ್ವಲ್ಪ ಒಂದ್ಸತಿ ಎರಡ್ ಸತಿ ನೋಡಿದ್ರಲ್ಲ ಅದು ಮಾಡ್ತೀವಿ. ಮಾಡ್ತೀನಿ ಜೊತೆಲೆ ಯಾರನ್ನ ಜೊತೆಲೆ ಇರ್ಬೇಕು. ಎಲ್ಲ ಐಟಮ್ ಮಾಡ್ತೀವಿ ಅದನ್ನು. ಸ್ವೀಟ್ ಈಜಿನ ಖಾರ ಈಜಿನ ಮಾಡೋದು? ಮಾಡ್ಬೇಕಂದ್ರೆ ಎಲ್ಲ ಇದೆ. ಸ್ವೀಟ್ ಮಾಡ್ಬೇಕು ಕಲಿದವರೆಗೆ ಎಲ್ಲ ಈಜಿನ, ಕಲ್ತಿಲ್ಲ ಅಂದ್ರೆ ಎಲ್ಲ ಕಷ್ಟ. ಸೊ ಏನು ಓದಿಲ್ಲ ನಂಗೇನು ಗೊತ್ತಿಲ್ಲ ಅನ್ನೋರು ಸೊ ನಿಮ್ಮಂತವ್ರ ಜೊತೆ ಬಂದ್ರೆ ಕೆಲ್ಸ ಕಟ್ಕೊಂಡು ಆರಾಮಾಗಿ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡ್ಬೋದಲ್ಲ? ಮಾಡ್ಬೋದಲ್ಲ. ಸೊ ಅವ್ರಿಗೆ ಹೇಳಿ ಮತ್ತೆ ಮಾಡ್ಬೇಕು ಅನ್ನೋ ಮನ್ಸಿರ್ಬೇಕು ಅಷ್ಟೇ ಏನಾದ್ರು ಅಲ್ವಾ? ಅದೇ ಅದೇ ಒಬ್ಬೊಬ್ರು ನಂಬ್ಕೊಂಡೆ ಯಾರನ್ನ ಇರ್ಬಾರ್ದನ. ನಮ್ ಕೈಯಲ್ಲಿ ನಮ್ಗೆ ಒಂದು ಕೆಲ್ಸ ಇದ್ರೆ, ಈಗ ಈ ಕೆಲ್ಸ ಅಂದ್ರೆ ಯಾರೋ ಒಂದ್ ಕೆಲ್ಸ, ನಮ್ ಕೈಯಲ್ಲಿ ಒಂದ್ ಕೆಲ್ಸ ಇದ್ರೆ ನಮ್ಗೊಂದು ಧೈರ್ಯ ಎಲ್ಲೋದ್ರು ಬರ್ಬೇಕಾಗತ್ತಂತ. ಈಗ ಅದೇ ಕಂಪನಿ ಕೆಲ್ಸ ಅಂದ್ರೆ ಅವ್ರ ಕಷ್ಟ ಅವ್ರವ್ರಿಗೆ ಗೊತ್ತಾಗತ್ತನ. ಈಗ ಒಬ್ರವ್ರು ಒಂದ್ ಕಷ್ಟ, ಈ ಕೆಲ್ಸಕ್ಕೆ ನೀಟಾಗಿ ಹೋಗ್ತೀವಿ ಅನ್ಕೊಂಡಿದೀವಿ, ನಾಳೆ ಪ್ಯಾಂಟ್ ಶರ್ಟ್ ಆಗ ಶೂ ಹಾಕೊಂಡು ಹೋಗ್ತೀವಿ ಅಂದ್ರೆ ಅವ್ರ ಕಷ್ಟ ಬಿಡಿದ್ರೆ ಅವ್ರಿಗೂ ಗೊತ್ತಾಗತ್ತೆ, ನಿಮ್ಗೆ ಗೊತ್ತಾಗತ್ತ. ಕೆಲ್ಸ ನಮ್ ಕಷ್ಟ ಬಿಡ್ತೀವಿ ಅಷ್ಟೇ. ಅವರೇ ಒಂದ್ ಕೈಯಲ್ಲಿ ಈಗ ನಮ್ಗೇನೋ ಧೈರ್ಯ, ಕೆಲ್ಸ ಕಲ್ತಿದೀವಿ, ಈಗ ಎಲ್ಲಿ ಹೋಗೋದು ಬರ್ಬೇಕಾಗತ್ತೆ. ಹಂಗಂತ ಒಂದ್ ಧೈರ್ಯ ಇದೆ ಅಷ್ಟೇ ಅವ್ರಿಗೆ. ನೋಡಿ ಇವತ್ತು ಆಗ್ಬೇಕಾಗಿರೋದು ಇದೆ ಆಕ್ಚುಲಿ. ಕೆಲವರೆಲ್ಲ ಅಯ್ಯೋ ನಾನು ಏನು ಓದಿಲ್ಲ, ನಂಗೇನು ಕೆಲಸ ಗೊತ್ತಿಲ್ಲ ಅಂತ ಎದೆ ಕುಂತ್ಕೊಂಡು ಸುಮ್ನೆ ಮನೇಲಿ ಕೂತ್ಬಿಟ್ಟಿರ್ತಾರೆ, ಅಥವಾ ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ. ಯಾವ್ದೋ ಒಂದು ಕಲಿಯಕ್ಕೆ ಸುಮ್ನೆ ಟೈಮ್ ಕಲಿಯಕ್ಕೆ ನಾವು ಸುಮ್ನೆ ಊರಲ್ಲಿ ಮೇಕೆ ಕುರಿ ಮೆಚ್ಕೊಂಡಿದ್ವಿ. ನನ್ ಮಾವ ಸುಮ್ನೆ ಹಾಕಿದ್ವಾ ಬಾರು ಅಂತ ಕರ್ಕೊಂಡು ಹೋದ್ರು. ಏನೋ ನಮ್ ಕೈಯಲ್ಲಿ ಇವತ್ತಿಗೆ ಅವ್ರ ಎಷ್ಟೇ ಅಂದಾಗ ಒಂದ್ ಕೆಲ್ಸ ಕಲ್ತಿದ್ವಿ. ನಮ್ ಮುಂದಿಗೆ ಬರ್ಬೇಕು, ನಮ್ಗೊಂದ್ ದಾರಿ ಇದೆ. ನಿಮ್ ಸ್ವಂತ ಉದ್ಯೋಗ ನಿಮ್ ಕೈಯಲ್ಲಿದೆ. ನಿಮ್ ಸ್ವಂತ ಉದ್ಯೋಗ ನಿಮ್ ಕೈಯಲ್ಲಿದೆ. ನಾಳೆ ಏನಾದ್ರು ನಮ್ ಕೈಯಲ್ಲಿ ದುಡ್ಡಿದ್ರೇನು ಒಂದ್ ಅಂಗಡಿ ಮಾಡ್ಬೋದು, ಏನೋ ಇದ್ ಮಾಡ್ಬೋದು. ಹೀಗೆ ಸೊ ಈಗ ಬೇರೆಯವ್ರು ನಿಮ್ ಹತ್ರ ಬಂದ ನಮ್ಗೂ ಕಲ್ಸ್ಕೊಡಿ ಅಂದ್ರೆ ಕಲ್ಸ್ಕೊಡ್ತೀರಾ?
ಬಂದ್ ನಿಮ್ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು. ಅಷ್ಟೇ ಸುಮಾರು ಜನ ಕಲ್ಸ್ಕೊಡ್ತೇವೆ. ಹಾ. ಹಿಂದೆಲ್ಲ ಕಲ್ತ್ಕೊಂಡ್ ಹೋಗಿದೆ, ಹಾ. ಎಲ್ಲ ಮಾಸ್ಟರ್ಗಳಾಗಿದೆ. ಓಹೋ. ನಿಮ್ಗೆ ನಾನು ಓದಿ ಬೇರೆ ಕೆಲಸ ಮಾಡ್ಬೇಕಾಗಿತ್ತು ಆತರ ಈ ತರ ಏನ್ ಅನ್ಸಲ್ವಾ? ಅನ್ಸತ್ತ ನೋಡುವಾಗ ಅನ್ಸತ್ತ, ಇಲ್ಲೇ ಎಷ್ಟು ಜನ ಓಡಾಡ್ತಾರಲ್ಲ, ಹಾ. ಶೂ ಹಾಕೊಂಡು ಇನ್ಸೆಂಟ್ ಹಾಕೊಂಡು ಹಾ. ಹಿಂಗ್ ಇದ್ ಮಾಡ್ತಾರಲ್ಲ, ಹಾ. ನಮ್ಗೂ ಹಂಗ ಓದಿದ್ರೆ ಹಿಂಗ್ ಹೋಗಿರ್ಬೋದಲ್ಲ ಹಾ. ಹಾ. ಅಂತ ಒಂದ್ ಆಸೆ ಇರ್ತದೆ. ನಾ ಕಲ್ತಿದ್ವಿ ಇದನ್ನೇ. ಹಾ. ಬಟ್ ನಿಮ್ದು ಖುಷಿ ಏನಂದ್ರೆ ನಿಮ್ಮ ಕಾಲ್ ಮೇಲೆ ನೀವು ನಿಂತಿರೋದು, ಏನ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡು ಕೆಲಸ ಹಾ, ಅದೇ. ಮಾಡೋದು, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಈಗ ಇಲ್ಲ. ಇಲ್ಲಿ ಬಿಟ್ರೇನು ನಮ್ ಬೇರೆ ಕಡೆ ಕೆಲಸ ಇರ್ತದೆ, ಇದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಯಾರು ಡಿಪೆಂಡೆನ್ಸಿ ಇಲ್ಲ. ನಂಬ್ಕೊಂಡಿರಕ್ಕೆ ನಮ್ಗೆ ಇದಲ್ಲ. ಇಲ್ಲಿ ಇವರು ಹೋಗೋ ನಮ್ ಬೇಡ ಅಂದ್ರೆ ಇನ್ನೊಂದಾಗ ಸೇರ್ಕೊಳಕ್ಕೆ ನಾವು ಇದ್ದೀವಿ. ಹೌದು. ಇದು ಧೈರ್ಯ ಇದೆ. ದುಡಿದ್ರೆ ಇದ್ ಮಾಡೋಕೆ ಧೈರ್ಯ ಇದೆ. ಹಾ. 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 ನೋಡಿರಲ್ಲ ಆತ್ಮೀಯರೇ, ಮಾಸ್ ಲೆವೆಲ್ ಅಲ್ಲಿ ಮಿಕ್ಸರ್ ನ ಹೇಗ್ ರೆಡಿ ಮಾಡ್ತಾರೆ ಅಂತ ನೋಡಿರಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ತರ ಬಿಸಿ ಬಿಸಿಯಾದ ಖಾರವಾದ ಮಿಕ್ಸರ್ ನ ಮಾಡ್ಕೊಂತೀನಿ ಅಂತ ಹೇಳ್ತಾ, ಸೊ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.